ನಮ್ಮ ಸ್ಕಿನ್ ಕಪ್ಪಾಗಿದೆ, ಗ್ಲೋಯಿಂಗ್ ಇಲ್ಲ, ಕಳೆ ಇಲ್ಲ ಅಂತ ಭಾಳ ಯೋಚನೆ ಮಾಡಲಿಕ್ಕೆ ಹೋಗ್ಬೇಡ್ರಿ. ಇವತ್ತು ಬಂದುಬಿಟ್ಟು ನಾನು ನಿಮಗೆ ಕೋರಿನವ್ರದ್ದು ಗ್ಲಾಸಿ ಸ್ಕಿನ್ ಸೀಕ್ರೆಟ್ನ ಶೇರ್ ಮಾಡ್ಲಿಕ್ಕತ್ತೀನಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸು ಮಾಡ್ಲಂಗೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಇವತ್ತಿನ ಒಂದು ಮನೆಮದ್ದು ಬಂದುಬಿಟ್ಟು ಕೋರಿನವ್ರದ್ದು ಫೇಸ್ ಅಂದರೆ ಗ್ಲಾಸ್ ಸ್ಕಿನ್ ಕ್ರೀಮ್ನ ಮಾಡಿ ತೋರಿಸ್ಲಿಕ್ಕತ್ತೀನಿ. ಸೊ ನಾವು ಇವಾಗ ಏನು ಮಾಡ್ತೀವಿ, ನಮಗೆ ಬಿಸಿಲು ಜಾಸ್ತಿ ಅದ ಅಂತ ಅಂದ್ಕೊಂಡ್ಬಿಟ್ಟು ನಾವು ಸ್ಕಾರ್ಪ್ ಎಲ್ಲ ಯೂಸ್ ಮಾಡ್ತೀವಿ, ಜೊತೆಗೆ ಹೆಲ್ಮೆಟ್ ಯೂಸ್ ಮಾಡ್ತೀವಿ, ಅಂದರೂ ನಮ್ಮ ಸ್ಕಿನ್ನ ರಕ್ಷಣೆ ಆಗಿರೋದಿಲ್ಲ. ಸೊ ಮನೆಯೊಳಗೆ ಬಂದುಬಿಟ್ಟು ಈ ಒಂದು ಕೆಲಸ ಮಾಡಿಬಿಟ್ರೆ ಅಂದ್ರೆ ನಿಮ್ಮ ಸ್ಕಿನ್ ಇಷ್ಟೊಂದು ಗ್ಲಾಸಿ ಲುಕ್ ಕೊಡುತ್ತೆ. ಸ್ಕಿನ್ನಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಓಪನ್ ಪೋರ್ಸಸ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ ಆಗಿರ್ಬೋದು, ಜೊತೆಗೆ ನೀವೊಂದು ಸ್ಕಿನ್ ಟೋನ್ ಆಗಿರ್ಬೋದು, ನಿಮ್ಮ ಬಾಡಿಗೆ ಎಲ್ಲದಕ್ಕೂ ಇದನ್ನು ನೀವು ಯೂಸ್ ಮಾಡ್ಬೋದು. ಸೂಪರ್ ಆಗಿರುವಂಥ ಒಂದು ಮ್ಯಾಜಿಕ್ ಅಂತ ಹೇಳ್ಬೋದು ಈ ಒಂದು ಕ್ರೀಮ್ನ. ಸೊ ನಡೀರಿ ಹೆಂಗೆ ಮಾಡೋದಂತ ಫಟಾಫಟ್ ಅಂತ ನೋಡ್ಕೊಂಬಂದಿನಿ. ಸ್ಕಿಪ್ ಮಾಡಿದ ಎಂಡ್ ತನಕ ನೋಡಿದ್ರಪ್ಪ ಅಂತಂದರೆ ನಿಮಗೆ ಯಾವುದೇ ಒಂದು ಡೌಟ್ ಬರೋದು. ಮೊದಲನೇ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾವಿಲ್ಲಿ ಅಕ್ಕಿನ ಯೂಸ್ ಮಾಡ್ಲಿಕ್ಕತ್ತೀವಿ. ಅಕ್ಕಿ ಬಂದುಬಿಟ್ಟು ಎಲ್ಲರ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತಾವೆ. ಇದೊಂದು ಏನ್ಸಿಯಂಟ್ ಕಾಲದಿಂದನೂ ಇದನ್ನು ಯೂಸ್ ಮಾಡ್ತಾ ಬರ್ತಾ ಇದ್ದೀವಿ ನಾವು. ಅಕ್ಕಿನ ಇದನ್ನು ಬ್ಯೂಟಿ ಪ್ರಾಡಕ್ಟ್ ಆಗಿ ನಾವು ಯೂಸ್ ಮಾಡ್ತಾ ಬರ್ತಾ ಇದ್ದೀವಿ. ದೊಡ್ಡ ದೊಡ್ಡ ಬ್ಯೂಟಿಷಿಯನ್ ಸಹಿತ ಇದನ್ನು ಕ್ರೀಮ್ನ ನೋಡಿ ಆಶ್ಚರ್ಯ ಕೂಡ ಪಟ್ಟಿದ್ದಾರೆ. ಆಮೇಲೆ ಡಾಕ್ಟರ್ ಸಹಿತ, ದೊಡ್ಡ ದೊಡ್ಡ ಸೈಂಟಿಸ್ಟ್ ಸಹಿತ ಇದ್ರ ಮುಂದೆ ಫೇಲ್ ಆಗಿದ್ದಾರೆ. ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ನಮ್ಮ ಬ್ಯೂಟಿಗೆ ಇದು. ಸೊ ಇದನ್ನು ನಾವು ಹೇರ್ಸ್ಗೆ ಆಗಲಿ ಆಮೇಲೆ ಸ್ಕಿನ್ಗಾಗಲಿ ಭಾಳ ಯೂಸ್ ಮಾಡ್ಲಿಕ್ಕೆ ಇದು ಟ್ರೆಂಡ್ ಒಳಗೂ ಸಹಿತ ಅದ. ನಾನಿಲ್ಲಿ ಒಂದು ಅರ್ಧ ಗಂಟೆ ಮುಂಚೆನೇ ಸ್ವಚ್ಛಗೆ ತೊಳೆದ್ಬಿಟ್ಟು ಒಂದು 3 ರಿಂದ 4 ಸಾರಿ ಸ್ವಚ್ಛಗೆ ಅದನ್ನು ವಾಶ್ ಮಾಡಿಬಿಟ್ಟೆ. ಯಾಕಂದ್ರೆ ಇದ್ರೊಳಗೆ ಪೌಡರ್ ಇರುತ್ತೆ. ಸೊ ಹಂಗಾಗಿ ಸ್ವಚ್ಛಂಗೆ ವಾಶ್ ಮಾಡಿಬಿಟ್ಟೆ ಇದನ್ನು ನಾನು ಒಂದು ಅರ್ಧ ಗಂಟೆ ಅಕ್ಕಿನ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಂತ ನೋಡಿಕೊಂಡು ನೀವು ಇಲ್ಲಿ ಅಕ್ಕಿನ ನೆನೆ ಹಾಕ್ಕೊಳ್ರಿ. ನಾವು ಒಂದು ಅರ್ಧ ಬೌಲ್ ಅಂದರೆ ಅರ್ಧ ಬಟ್ಲ ಅಕ್ಕಿನ ನೆನೆ ಹಾಕ್ಕೊಂಡೀನಿ. ಸೊ ನೀವು ಕೂಡ ಈ ಥರ ನೆನೆ ಹಾಕ್ಕೊಳ್ರಿ. ನಿಮ್ಮ ಹತ್ರ ಯಾವ ಅಕ್ಕಿ ಅದಾವೆ, ಯಾವ ಕ್ವಾಲಿಟಿ ಅದಾವೆ ನೀವು ಅದನ್ನು ತೊಗೊಳ್ಬೋದು. ರೇಷನ್ ಅಕ್ಕಿ ತೊಗೋಬೋದಾ, ಮಸೂರು ಅಕ್ಕಿ ಯಾವುದೇ ಪರವಾಗಿಲ್ಲ, ನಿಮ್ಮ ಹತ್ರ ಯಾವುದದ ನೀವು ಅದನ್ನು ಯೂಸ್ ಮಾಡ್ಕೊಳ್ರಿ. ನಾ ಇಲ್ಲೊಂದು ಪಾತ್ರೆಗೆ ಇದನ್ನು ಪೋರ್ ಮಾಡ್ಕೊಂಡ್ಬಿಡ್ತೀನಿ. ಮೊದಲೇ ಆ ಪಾತ್ರೆಗೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ತೀನಿ. ಸೊ ನೆನೆಸಿಟ್ಟಿರುವಂಥ ಅಕ್ಕಿನ ಅದಕ್ಕೆ ಹಾಕ್ಕೊಂಡು ನಾವು ಚೆಂದಂಗೆ ಬಾಯ್ಲ್ ಮಾಡ್ಕೊಂಬರೋಣ್ರಿ. ಸೊ ಅದನ್ನು ನೀವು ಈ ಥರ ಓಪನ್ನಾಗಿ ಬಾಯ್ಲ್ ಮಾಡಬೇಕಾಗುತ್ತೆ. ನೀವು ಕುಕ್ಕರಲ್ಲೆಲ್ಲ ಬಾಯ್ಲ್ ಮಾಡಲಿಕ್ಕೆ ಹೋಗಬಾರ್ದು. ಈ ಒಂದು ಪ್ರೊಸೀಜರ್ ಅದೇ ಥರನೇ ಇದೆ. ಸೊ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ, ತೋರಿಸ್ಕೊತ ಹೋಗ್ತೀನಿ, ಸ್ಕಿಪ್ ಮಾಡ್ದಂಗೆ ನೋಡಿರಿ. ಸೊ ಇದನ್ನು ನಾವು ಇವಾಗ ಯಾವುದೇ ಒಂದು ಕುಕ್ಕರಲ್ಲಿ ಇಡಲಾರ್ದೇನೆ ಈ ಥರ ಓಪನ್ನಾಗಿ ಇದನ್ನು ನಾವು ಮಾಡ್ಕೊಂಡು ತೊಗೊಂಡು ಬರೋಣ. ಸೊ ಭಾಳ ಅಂದ್ರೆ ಒಂದು 5 ರಿಂದ 6 ನಿಮಿಷದೊಳಗೆ ಇದು ನಿಮಗೆ ರೆಡಿ ಆಗಿಬಿಡುತ್ತೆ. ನೀವು ಇಲ್ಲಿ 5 ರಿಂದ 6 ನಿಮಿಷದೊಳಗೆ ರೆಡಿ ಮಾಡುವಂಥ ಒಂದು ಕ್ರೀಮನ್ನು ಸಾವಿರಾರು ರೂಪಾಯಿ ಕೊಟ್ಟು ಖರೀದಿ ಮಾಡ್ಕೊಂಡು ತೊಗೊಂಡು ಬರ್ತೀರಿ. ಸೊ ಅದನ್ನೇ ಇಲ್ಲಿ ನಿಮ್ಮ ಟೈಮ್ನ ಸೇವ್ ಮಾಡ್ಕೊಳ್ರಿ. ಮಾರ್ಕೆಟ್ ಹೋಗಿ ತರೋದು, ಆಮೇಲೆ ದುಡ್ಡನ್ನು ಸೇವ್ ಮಾಡ್ಕೊಳ್ಬೋದು. ಈ ಒಂದು ಕ್ರೀಮ್ ಅಷ್ಟೊಂದು ಸೂಪರ್ ಆಗಿರುತ್ತೆ. ಸೊ ಅದೆಲ್ಲ ಇಷ್ಟು ನೀರು ಇರ್ಬೇಕು ನೋಡಿರಿ, ತೋರಿಸಿದೆಲ್ಲ ಅಷ್ಟು ನೀರು ಇಮ್ಮಿರ್ಬೇಕು. ಸೊ ಅಷ್ಟೇ ನೀರು ಇದ್ದಾಗ ಅದನ್ನು ತೆಳಗಡೆ ಇಳಿಸ್ಕೊಂಡು ಬಿಡ್ರಿ. ಇಳಿಸ್ಕೊಂಡಾದ್ಮೇಲೆ ಇದನ್ನು ಜಾಸ್ತಿ ಸ್ಮ್ಯಾಶ್ ಮಾಡಬೇಕಾಗುತ್ತೆ. ಸ್ಪೂನಿಂದ ಜಾಸ್ತಿ ಅದು ಅನ್ನ ಬೆಂದಿದ್ರೆ ಚೆಂದಾಗೆ ಸ್ಮ್ಯಾಶ್ ಆಗುತ್ತೆ ಚಲೋ ಹೊತ್ನಂಗೆ. ಆಗಿಲ್ಲಪ್ಪ ಅಂತಂದರೆ ನೀವು ಇದನ್ನು ಹ್ಯಾಂಡ್ ಬ್ಲೆಂಡರಿಂದ ಅಥವಾ ಒಂದು ಸಣ್ಣ ಮಿಕ್ಸಿಯಿಂದ ನೀವು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ. ಸೊ ಮಿಕ್ಸಿ ಒಳಗೆ ಹಾಕೋದಾದರೆ ಮಿಕ್ಸಿನ ಭಾಳ ಸ್ವಚ್ಛಂಗೆ ತೊಳಿಬೇಕಾಗುತ್ತೆ. ಯಾಕಂದ್ರೆ ಅದ್ರೊಳಗೆ ಹಸಿ ಮೆಣಸಿನ್ಕಾಯಿ ಎಲ್ಲ ಈ ಥರ ಎಲ್ಲ ನಾವು ರುಬ್ಬಿರ್ತೀವಿ. ಸೊ ಹಾಗಾಗಿ ಇದನ್ನು ಸ್ವಚ್ಛಗೆ ತೊಳಿಬೇಕಾಗುತ್ತೆ. ಎಲ್ಲಕ್ಕಿಂತ ಒಳ್ಳೇದು ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಮಾಡಿಬಿಡ್ರಿ. ಇದನ್ನು ಎಲ್ಲನೂ ಚೆಂದಂಗೆ ನಾವು ಸ್ವಲ್ಪ ನೀರು ಇರ್ತಾನೆ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ. ಮಿಕ್ಸಿ ಒಳಗೆ ಹಾಕ್ಕೊಂಡು ಇದನ್ನು ಪೇಸ್ಟನ್ನು ಒಂದು ಬೌಲ್ಗೆ ನಾವು ಸೋಸ್ಕೊಂಡು ಬಿಡೋಣ. ಇದನ್ನು ಸೋಸ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ನಮಗೆ ಅದರಲ್ಲಿ ಕಣ ಇರಬಾರ್ದು, ನಮಗೆ ಗಂಟು ಥರ ಹತ್ತಬಾರ್ದು. ನಾವು ಹಚ್ಕೊಳ್ಳುವಾಗ ನಿಮಗೆ ಕ್ರೀಮಿ ಟೆಕ್ಸ್ಚರ್ ಬರಬೇಕು. ಅಂದ್ರೆ ಕ್ರೀಮ್ ಅಂತಂದು ಕ್ರೀಮ್ ಥರನೇ ಇರಬೇಕು ನಿಮಗೆ. ಸೊ ಹಾಗಾಗಿ ನಾನು ಇದನ್ನೆಲ್ಲನೂ ಚೆಂದಂಗೆ ಸೋಸ್ಕೊಳ್ಳಿಕತ್ತೀನಿ. ಈ ಥರ ಒಂದು ಸ್ಪೂನಿನ ಸಹಾಯದಿಂದ ಇದನ್ನೆಲ್ಲನೂ ಚೆಂದಂಗೆ ಸೋಸ್ಕೊಂಡ್ಬಿಡ್ರಿ. ಅದ್ರದ್ದು ಒಂದು ಕ್ರೀಮಿ ಟೆಕ್ಸ್ಚರ್ ಸಿಗುತ್ತಲ್ಲ, ಅದು ನಮಗೆ ಮೇನ್ ಆಗಿರುತ್ತೆ. ಸೊ ಇದಕ್ಕೆ ಏನೆಲ್ಲ ಮಿಕ್ಸ್ ಮಾಡಬೇಕು ಮತ್ತೆ ಅಂತ ನಾನು ತೋರಿಸ್ತೀನಿ. ನೋಡಿದ್ರಲ್ಲ ನಾ ಇಲ್ಲಿ ಯಾವ ಥರ ಈ ಒಂದು ಕ್ರೀಮ್ನ ತೆಗೆದೆ ಅಂತ ಹೇಳಿಬಿಟ್ಟು. ಸೊ ಈ ಥರ ಸಣ್ಣ ಜಾಲಿ ಇರುವಂಥದ್ದನ್ನೇ ನೀವು ಸೋಸೋದನ್ನು ತೊಗೊಳ್ಬೇಕಾಗುತ್ತೆ. ನೀವು ಅರ್ಬಿ ಒಳಗೆಲ್ಲ ಮಾಡಿದರೆ ಇದು ಬರೋದಿಲ್ಲ. ಬಟ್ಟೆ ಒಳಗೆಲ್ಲ ಮಾಡಿಬಿಟ್ರೆ ಈ ಥರ ಇರಬೇಕು ನೋಡಿರಿ ಕ್ರೀಮಿ ಟೆಕ್ಸ್ಚರ್. ಒಟ್ಟು ನಿಮಗೆ ಕ್ರೀಮ್ ಫಾರ್ಮ್ ಒಳಗೆ ಇದು ಸಿಗಬೇಕು. ಸೊ ಹಾಗಾಗಿ ಆ ಕಣ ಇದು ಇರುವಂಥದ್ದು ನೀವು ತೊಗೊಂಡ್ರೆ ನಿಮಗೆ ಅಪ್ಲಿಕೇಶನ್ ಮಾಡುವಾಗ ಚಲೋ ತಂಗೆ ಅದು ಹತ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಇದನ್ನು ಸೋಸ್ಕೊಳ್ಬೇಕಾಗುತ್ತೆ. ನಿಮಗೆ ಕ್ರೀಮಿ ಫಾರ್ಮ್ ಬಂದಾಗ ನಿಮಗೂ ಮಜಾ ಬರುತ್ತೆ ಅಂತ ಹಚ್ಕೊಳ್ಳಿಕ್ಕೆ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನು ಹಾಕ್ಲಿಕ್ಕತ್ತೀನಿ ಅಂತ ತೋರಿಸ್ತೀನಿ ಬರ್ರಿ. ಸೊ ನಾನು ಇಲ್ಲಿ ಬಂದುಬಿಟ್ಟು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಲಿಕ್ಕತ್ತೀನಿ. ಕೊಬ್ಬರಿ ಎಣ್ಣೆ ಎಲ್ಲರ ಮನೆಗೂ ಭಾಳ ಈಸಿಯಾಗಿ ಸಿಗುತ್ತೆ. ನಾನು ಮೊದಲೇ ಹೇಳಿದೆ ಈ ಒಂದು ಮನೆ ಮದ್ದು ಭಾಳ ಈಸಿಯಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ನಾವು ಯೂಸ್ ಮಾಡ್ಕೊಂಡು ಮಾಡ್ಲಿಕ್ಕತ್ತೀವಿ. ಜೊತೆಗೆ
ಸಾವಿರಾರು ರೂಪಾಯಿನೂ ನಾವಿಲ್ಲಿ ಉಳಿಸ್ಲಿಕ್ಕತ್ತೀವಿ. ನಿಮ್ಮ ಹಾಸ್ಪಿಟಲ್ ದುಡ್ಡು, ನಿಮ್ಮ ಒಂದು ಬ್ಯೂಟಿಷಿಯನ್ಗೆ ಕೊಡುವಂಥ ದುಡ್ಡು, ಸೊ ಎಲ್ಲ ದುಡ್ಡನ್ನು, ಒಂದು ಪಾರ್ಲರ್ ದುಡ್ಡನ್ನು, ಎಲ್ಲ ದುಡ್ಡನ್ನು ನಾವಿಲ್ಲಿ ಉಳಿಸ್ಲಿಕ್ಕತ್ತೀವಿ. ನಾ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಬಾದಾಮ್ ಆಯಿಲ್ ಇಲ್ಲಪ್ಪ ಅಂತಂದ್ರೆ ಆಲಿವ್ ಆಯಿಲ್ನೂ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಆಲಿವ್ ಆಯಿಲ್ ನಿಮ್ಮ ಸ್ಕಿನ್ನಿಗೆ ಬೆಟರ್ ರಿಸಲ್ಟ್ ಕೊಡುತ್ತೆ. ಆಲಿವ್ ಆಯಿಲನ್ನು ಯೂಸ್ ಮಾಡ್ಕೊಳ್ರಿ. ನಿಮ್ಮ ಬಾದಾಮ್ ಆಯಿಲ್ ಇಲ್ಲಪ್ಪ ಅಂದ್ರೆ ನೀವು ಅದನ್ನ ಸ್ಕಿಪ್ ಮಾಡಬಹುದು. ನಿಮಗೆ ಇದರಲ್ಲಿ ಯಾವುದು ಆಯಿಲ್ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಬಟ್ ಹಾಕಿದ್ರಂತೂ ಸೂಪರಾಗಿರುವಂಥ ರಿಸಲ್ಟ್ ಬೇಕಪ್ಪ ಅಂತಂದ್ರೆ ನೀವು ಯೂಸ್ ಮಾಡಲೇಬೇಕು. ಇಲ್ಲಿ ಆಲಿವ್ ಆಯಿಲ್ ಯೂಸ್ ಮಾಡ್ಕೊಳ್ರಿ, ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊಳ್ರಿ, ಸ್ವಲ್ಪ ಬಾದಾಮ್ ಆಯಿಲ್ನೂ ಕೂಡ ಯೂಸ್ ಮಾಡ್ಕೊಳ್ರಿ. ಬಾದಾಮ್ ಆಯಿಲ್ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಆಲಿವ್ ಆಯಿಲ್ ಮತ್ತು ಕೊಬ್ಬರಿ ಎಣ್ಣೆ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಇದು ರೇಷೋ ಎಷ್ಟು ಬಂದುಬಿಟ್ಟು ಹೇಳ್ತೀನಿ ನಾನು ನಿಮಗೆ. ಟೋಟಲಿ ಎಷ್ಟು ಇದಕ್ಕೆ ಎಣ್ಣೆ ಖರ್ಚಾಯಿತು, ಎಷ್ಟು ಚಮಚ ಎಣ್ಣೆ ಖರ್ಚಾಯಿತು ಅಂತ ಹೇಳಿ. ಸೊ ನಾವಿಲ್ಲಿ 2 ಚಮಚ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದರೆ ಒಂದು 3 ಚಮಚ ಆಲಿವ್ ಆಯಿಲ್ನ ಯೂಸ್ ಮಾಡೀವಿ. ಸೊ ಇದನ್ನೆಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ರಿ. ನೀವು ಎಷ್ಟು ಚೆಂದ ಮಿಕ್ಸ್ ಮಾಡ್ತೀರಿ ಅಷ್ಟು ಚೆಂದ ನಿಮಗೆ ಕ್ರೀಮ್ ವಾವ್ ಸೂಪರ್. ನೀವೇ ಅಂದ್ಕೊಳ್ತೀರಿ ವಾವ್ ಇಷ್ಟೊಂದು ಚೆಂದಾಗೆ ನಾನು ಮನೆಯೊಳಗೆ ರೆಡಿ ಮಾಡಿದ್ನ ಕ್ರೀಮ್ ಅಂಥೇಳಿ. ನೀವು ದುಡ್ಡು ಕೊಟ್ಟು ತೊಗೊಂಡು ಬಂದ್ರೂ ಅಷ್ಟು ಚೆಂದ ನಿಮಗೆ ಅನಿಸುತ್ತೋ ಇಲ್ಲ ಗೊತ್ತಿಲ್ಲ. ಸೊ ನೀವು ಮಾಡಿರ್ತಿರಲ್ಲ ಈ ಒಂದು ಕ್ರೀಮನ್ನ ನೀವು ಹಚ್ಕೊಂಡಾಗ ಅದ್ರ ಅಪ್ಲಿಕೇಶನ್ ಮಾಡ್ಕೊಂಡಾದ್ರ ಒಂದು ರಿಸಲ್ಟ್ ಸಿಗುತ್ತಲ್ಲ, ಅವು ಆರ್ತೀರಿ ನೀವು. ಸೊ ಇದಕ್ಕೆ ನೆಕ್ಸ್ಟ್ ಬಂದುಬಿಟ್ಟು ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೀನಿ. ಅದು ಏನಂತೇಳಿ ನೀವು ಆಲ್ರೆಡಿ ನನ್ನ ಪೋಸ್ಟ್ ಒಳಗೆ ನೋಡಿರ್ತೀರಿ. ಇಷ್ಟೊಂದು ಸೂಪರ್. ಅದು ರಾಜ ರಾಣಿ ಕಾಲದಿಂದ ಅಂದರೆ ನಮ್ಮ ಹಳೆಯ ಕಾಲದಿಂದನೂ ಅದನ್ನು ಯೂಸ್ ಮಾಡ್ಕೊತ ಬರ್ಲಿಕ್ಕತ್ತಾರ. ಸೊ ಹಾಗಾಗಿ ಅವ್ರಿಗೆ ಯಾವುದೇ ಒಂದು ರೋಗ ಬರ್ತಿರಲಿಲ್ಲ. ಅವ್ರ ಸ್ಕಿನ್ನ ಯಾವುದೇ ಒಂದು ರೋಗಕ್ಕೆ ತುತ್ತಾಗ್ತಾ ಇರಲಿಲ್ಲ. ಯಾವುದೇ ಒಂದು ಪಿಂಪಲ್ಸ್ ಆಗಲಿ, ಯಾವುದೇ ಒಂದು ಇಚ್ಚಿನೆಸ್ ಆಗಲಿ ಏನೂ ಆಗ್ತಾಯಿರಲಿಲ್ಲ. ಅದೇನಪ್ಪ ಅಂತಂತ ಹೇಳ್ತೀನಿ, ಖಂಡಿತ ಸ್ಕಿಪ್ ಮಾಡ್ದಂಗೆ ನೋಡಿರಿ. ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೀನಿ ಅಂತ ಹೇಳಿದೆ ನಾನು. ಸೊ ಇದನ್ನು ಈ ಥರ ನೀವು ಅಪ್ಲಿಕೇಶನ್ ಮಾಡ್ಕೊಬೋದು. ಕೈಗೆ, ಕಾಲಿಗೆ, ನಿಮ್ಮ ಸ್ಕಿನ್ನಲ್ಲಿ ಅನ್ಇವನ್ ಟೋನ್ ಅದು, ಆಮೇಲೆ ಫೇಸ್ಗೆ, ಇದನ್ನೆಲ್ಲ ಚೆಂದಂಗೆ ನೀವು ಹಚ್ಕೊಳ್ಬೇಕಾಗುತ್ತೆ. ನೀವು ಮನೆಯೊಳಗಿದ್ದಾಗ ನೀವು ಇದನ್ನು ಯೂಸ್ ಮಾಡ್ಬೋದು. ಇಲ್ಲ ನಮಗೆ ಹಗಲಿ ಹೊತ್ತಲ್ಲಿ ಅಂದರೆ ದಿನದೊಳಗೆ ನಮಗೆ ಇಲ್ಲಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂದವರು ನೀವು ನೈಟ್ ಯೂಸ್ ಮಾಡಿಬಿಟ್ರಂತೂ ಸೂಪರ್ ಜಲ್ದಿನ ಬೇಗ ರಿಸಲ್ಟ್ ಸಿಗುತ್ತೆ ನಿಮ್ಗೆ. ಸೊ ನೈಟ್ ಮಲ್ಕೊಳ್ಳುವಾಗ ನೀವು ಇದನ್ನು ಈ ಥರ ಅಪ್ಲಿಕೇಶನ್ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕಾಗುತ್ತೆ. ನೀವು ಎಷ್ಟು ಚಲೋತ್ನಂಗೆ ಮಸಾಜ್ ಮಾಡ್ತೀರಿ ಅಷ್ಟು ಚಲೋತ್ನಂಗೆ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಒಂದು 10 ನಿಮಿಷ ನೀವು ಮಸಾಜ್ ಮಾಡಿಬಿಟ್ರಪ್ಪ ಅಂತಂದ್ರೆ ನೀವು ಪಾರ್ಲರಿಗೆ ಹೋಗೋದು, ಆಮೇಲೆ ಹಾಸ್ಪಿಟ್ಲಿಗೆ ಹೋಗೋದು ದುಡ್ಡನ್ನು ನೀವು ಇಲ್ಲೇ ಮನೆಯೊಳಗೆ ಉಳಿಸ್ಬೋದು. ನಿಮ್ಮ ಸ್ಕಿನ್ನನ್ನು ನೋಡಿ ಎಲ್ಲರೂ ಹಾರ್ತಾರೆ. ಅಷ್ಟೊಂದು ಸೂಪರಾಗಿರುತ್ತೆ. ಇಷ್ಟು ಬಿಸಿಲೊಳಗೆ ಈಕಿ ಸ್ಕಿನ್ ಇಷ್ಟು ಚೆಂದ ಹೊಳಿತದೆ, ಏನು ಯೂಸ್ ಮಾಡ್ತಿರ್ಬೋದು ಅಂಥೇಳಿ. ಸೊ ನಿಮ್ಮ ಸ್ಕಿನ್ ಇಷ್ಟೊಂದು ಗ್ಲೋಯಿಂಗ್ ಆಗುತ್ತೆ. ಖರೇನ ನಿಮ್ಮ ಸ್ಕಿನ್ ಇಷ್ಟೊಂದು ಅನ್ಇವನ್ ಟೋನ್ ಆಗುತ್ತೆ, ನಿಮ್ಮ ಸ್ಕಿನ್ ಈವನ್ಲಿ ವೈಟ್ ಆಗುತ್ತೆ. ಅಂದರೆ ಇಲ್ಲಿ ಒಂದು ಸ್ವಲ್ಪ ಪ್ಯಾಚಿ ಆಗಿರೋದು, ಒಂದು ಕಡೆ ಬೆಳ್ಳಗೆ ಇರೋದು, ಒಂದು ಕಡೆ ಬ್ಲ್ಯಾಕ್ ಆಗಿರೋದು, ಅದೆಲ್ಲ ಏನಿರೋದಿಲ್ಲ. ಆ ಒಂದು ಪ್ಯಾಚಿನೆಸ್ನ ಜಲ್ದಿನ ದೂರ ಮಾಡುತ್ತೆ. ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಗ್ಲಾಸಿ ಲುಕ್ ಕೊಡುತ್ತೆ ಈ ಒಂದು ಕ್ರೀಮ. ಸೊ ಇದನ್ನು ನೀವು ಫ್ರಿಜ್ಜಲ್ಲೇ ಇಡಬೇಕಾಗುತ್ತೆ. ಒಂದು 15 ದಿನಗಟ್ಟಲೆ ಇದನ್ನು ಸ್ಟೋರ್ ಮಾಡಬಹುದು. ನೋಡಿರಿ, ಜಸ್ಟ್ ನಾನು 2 ನಿಮಿಷ ಅಷ್ಟೇ ಮಸಾಜ್ ಮಾಡ್ಕೊಂಬಿಟ್ಟು ನನ್ನ ಹ್ಯಾಂಡ್ನ ವಾಶ್ ಮಾಡ್ಕೊಂಬಂದಿನಿ. ರಿಸಲ್ಟ್ ಲೈವ್ ಆಗಿ ನಿಮ್ಮ ಕಣ್ಣು ಮುಂದಾದ. ಇಲ್ಲಿ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ನಾನು ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನು ಹಸಿ ಹಾಲನ್ನು ಇಲ್ಲಿ ಯೂಸ್ ಮಾಡೀನಿ. ಅದನ್ನು ಕೂಡ 2 ರಿಂದ 3 ಸ್ಪೂನನ್ನು ಹಾಕ್ಕೊಂಡಿನಿ. ಸೊ ಇಷ್ಟೊಂದು ಸೂಪರ್ ಆಗಿದೆ ಇವತ್ತಿನ ವಿಡಿಯೋ. ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅನ್ಕೊಂಡು ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.